ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ವೈಶಿಷ್ಟ್ಯವಾದ ಶಿವನ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದಲ್ಲಿರುವ ಶಿವನ ದೇವಾಲಯ ಇದಾಗಿದೆ. ಇದೇ ನೋಡಿ, ಮೂಡುಗಲ್ಲು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ. ಈ ದೇವಾಲಯವು ನೈಸರ್ಗಿಕವಾದ ಗುಹೆಯಲ್ಲಿರುವ ದೇವಾಲಯವಾಗಿದೆ. ಕುಂದಾಪುರದಿಂದ 50 ಕಿಲೋಮೀಟರ್, ಉಡುಪಿಯಿಂದ 75 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯವು ಪ್ರಶಾಂತವಾದ ಅರಣ್ಯ ಪರಿಸರ ಹಾಗೂ ಶ್ರೀಮಂತ ಸ್ಥಳೀಯ ವನ್ಯಜೀವಿಗಳನ್ನು ಒಳಗೊಂಡಿದೆ. ಶಿವನು ಭೂಮಿಗೆ ಬಂದು ನೆಲೆಸಿದ ಸ್ಥಳ ಇದಾಗಿದೆ. ತಪೋಭೂಮಿ ಆಗಿರುವುದರಿಂದ ಇಲ್ಲಿ ಯಾವಾಗಲೂ ನೀರು ಇರುತ್ತದೆ, ಹಾಗೆ ಮೀನು ಕೂಡ ಇರುತ್ತದೆ. ನೀರು ಯಾವುದೇ ಕಾಲದಲ್ಲೂ ಒಣಗುವುದಿಲ್ಲ. ಶಿವನು ಲಿಂಗರೂಪಿಯಾಗಿ ಕಾಣಿಸಿಕೊಂಡ ಲಿಂಗ ಇದಾಗಿದೆ. ಮೊದಲು ಈ ಲಿಂಗಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಲಿಂಗ ಮುಟ್ಟಿ ಬೇಡಿದರೆ ಆ ಶಿವನ ಮುಟ್ಟಿದಷ್ಟೇ ಫಲ ಎಂದು ಹೇಳಲಾಗುತ್ತದೆ. ಇಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ನಿಮಗೆ ಗೊತ್ತಿರಬಹುದು, ಕಾಂತಾರ ರಿಷಬ್ ಶೆಟ್ಟಿ ಅವರು ಈ ದೇವಸ್ಥಾನವನ್ನ ವಿಸಿಟ್ ಮಾಡಿದ್ರು. ಇದಾದ ಮೇಲೆ ಈ ದೇವಸ್ಥಾನವು ಪ್ರಸಿದ್ಧಿಯಾಯಿತು. ತುಂಬಾ ಜನ ಬಂದು ಈ ದೇವರ ದರ್ಶನವನ್ನ ಪಡೆದ್ರು. ನೀವು ಇನ್ನೂ ಹೋಗಿಲ್ಲ ಅಂದ್ರೆ ಖಂಡಿತ ನೀವೊಂದ್ಸಲ ಹೋಗಿ ಈ ನೈಸರ್ಗಿಕವಾದ ಗುಹೆಯ ಒಳಗಿರುವಂತಹ ಶಿವನ ದರ್ಶನವನ್ನ ಪಡೆಯಿರಿ. ಹಾಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಅಂತ ನಾನು ಕೂಡ ಆ ಶಿವನಲ್ಲಿ ಬೇಡಿಕೊಳ್ಳುವೆ. ಇದೇ ತರಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.